ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ITC ಶೇರ್ಸ್ ಅಲ್ಲಿ ಏನ್ ನಡೀತಿದೆ ಒಂದು ಚಾರ್ಟ್ ಬೇಸಿಸ್ ಮೇಲೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ. ಸೊ ಸುಮಾರು ವರ್ಷ ನೀವು ನೋಡ್ಬೋದು, ಒಂದು ಈ ಒಂದು ಕಾಮಿಡಿ ಮಾಡುವಂತ ಒಂದು ಮೇಮ್ಸ್ ಅಂತ ನಾವೇನ್ ಕರಿತೀವಿ, ಆ ಒಂದು ಕೆಟಗರಿ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದಂತಹ ಒಂದು ಫೇವರೇಟ್ ಒಂದು ಎಂತ ಟೈಮ್ ಪಾಸ್ ಒಂದು ಸ್ಟಾಕ್ ಅಂತ ಹೇಳಿದ್ರೆ ITC ಅಂತ ಸುಮಾರು ಜನ ಕರಿತಿದ್ರು. ಆ ಒಂದು ITC ಒಂದು ಪ್ರೈಸ್ ನ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೇಳಿದ್ರೆ ಎಲ್ಲರೂ ಏನ್ ಹೇಳೋರು 200 210 200 210 ಅನ್ನೋರು. ಯಾಕಂತ ಹೇಳಿದ್ರೆ ಅದು 210 ಗಂಟೆ ಹೋಯ್ತು ಅಂದ್ರೆ ಅಥವಾ 220 ಗಂಟೆ ಏನಾದ್ರು ಹೆಚ್ಚು ಕಡಿಮೆ ಹೋಯ್ತು ಅಂದ್ರೆ ಫಸ್ಟ್ ಶೋರ್ 200ಗೆ ವಾಪಸ್ ಬರ್ತಿತ್ತು. ಸೊ 200 ಬಂತು ಅಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ಪಿ ನ ಶಾರ್ಟ್ ಮಾಡಿದ್ರೆ 200ಗೆ 220 ಗಂಟೆ ಹೋಗ್ಬೋದು. ಓಕೆ, ಸೊ ಈ ರೀತಿ ಇರುವಂತ ಈ ನಮ್ಮ ITC ಸ್ಟಾಕ್ ಕಳೆದ 2-3 ವಾರಗಳಿಂದ ಒಂದು ಸೂಪರ್ ಆಗಿ ಒಂದು ಅಪ್ ಟ್ರೆಂಡ್ ಕೊಡ್ತಿದೆ ಅಂತ ಹೇಳ್ಬೋದು. ಚಾರ್ಟ್ ಬೇಸಿಸ್ ಮೇಲೆ ಈ ಒಂದು ಸ್ಟಾಕ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದಕ್ಕೆ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಇದು ಇನ್ಫಾರ್ಮೇಶನ್ಸ್ ಯಾವ ಪರ್ಪಸ್ಗೆ? ನಿಮ್ಮ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಯಾವ್ದೊಂದು ಡಿಸಿಷನ್ ತಗೊಂಡ್ರು ಅದಕ್ಕೆ ನೀವು ಜವಾಬ್ದಾರಿ. ಸುಮಾರು ಜನ ಕೇಳ್ತಾರೆ, ಸರ್ ರಿಪೀಟೆಡ್ ಆಗಿ ಹೇಳ್ತೀರಾ ಸರ್ ಅಂತ ಕೇಳ್ತಾರೆ. ಹೇಳು ಒಂದೇ ಇನ್ಫಾರ್ಮೇಶನ್ಸ್ ಏನಂತ ಹೇಳಿದ್ರೆ, ಇದು ಸೆಬಿ ಪ್ರಕಾರ ಮ್ಯಾಂಡೇಟರಿ ನಾವು ಹೇಳಲೇಬೇಕು. ಸೆಕೆಂಡ್ ಒನ್ ಬಂದು ಈ ಒಂದು ಇನ್ಫಾರ್ಮೇಶನ್ಸ್ ಕೊಡೋದ್ರಿಂದ ನೀವು ನಿಮ್ಮ ಹಣ ಆಗ್ತಾ ಇದ್ರೆ, ನನ್ನ ಹಣ ಅಲ್ಲ, ನಿಮ್ಮ ಹಣ ಆಗ್ತಿರೋದ್ರಿಂದ ನೀವು ಕೇರ್ಫುಲ್ ಆಗಿದ್ದೀರಾ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ. ಓಕೆ, ಸೊ ಚಾರ್ಟ್ ಶೇರ್ ಮಾಡ್ತೀನಿ ಸ್ನೇಹಿತರೆ, ಅದ್ರ ಬೇಸಿಸ್ ಮೇಲೆ ನೀವು ಡಿಸಿಷನ್ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಮಾಡಬಾರ್ದು. ಅದಕ್ಕೆ ನೋಡಿ, ಈ ಒಂದು ಸ್ಟಾಕ್ ನೀವು ಪೆನ್ ತಗೊಂತ ಇದೀವಿ, ಒಂದ್ ನಿಮಿಷ. ನೀವು ಒಂದು ಸ್ಟಾಕ್ ನೋಡ್ಬೋದು, ಸುಮಾರು ದಿವಸಗಳ ನೋಡ್ಬೋದು 200ಗೆ ಬರ್ತಿತ್ತು, ಹತ್ತತ್ರ ನೋಡಿ 220ಗೆ ಹೋಗ್ತಿತ್ತು. ನೀವು ನೋಡಿ, ಇದು ಬಿಟ್ಬಿಡಿ, ಕೆಲವೊಂದು ಟೈಮ್ ಎಕ್ಸೆಪ್ಷನ್ಸ್ ಇರುತ್ತೆ, ಸ್ಟಾಪ್ ಲಾಸ್ ಹಂಟಿಂಗ್ ಆ ರೀತಿ ಕಾನ್ಸೆಪ್ಟ್ ಇರುತ್ತೆ. ಬಟ್ ನೀವು ಓವರ್ ಆಲ್ ನೋಡಿದ್ರೆ ನೋಡಿ, 200 ಬರೋದು 220 ಹೋಗೋದು, 200 ಬರೋದು 220, 200 ಬರೋದು 220. ಇದು ಆದ್ಮೇಲೆ ಬ್ರೇಕ್ಔಟ್ ಕೊಡ್ತು. ಈ ಬ್ರೇಕ್ಔಟ್ ಆದ್ಮೇಲೆ ಸುಮಾರು ಜನ ಹೇಳಿದ್ರು ಓಕೆ ITC ಬಂದು ಸೂಪರ್ ಡೂಪರ್ ಅಪ್ ಹೋಗುತ್ತೆ ಅಂತ ಹೇಳಿ. ನೋಡಿ, ಮತ್ತೆ ಬ್ರೇಕ್ಔಟ್, ಸೂಪರ್ ಬ್ರೇಕ್ಔಟ್ ಆದ್ರೂ, ಈವನ್ ಇನ್ಕ್ಲೂಡಿಂಗ್ ನೋಡಿ ವಾಲ್ಯೂಮ್ ಸಮೇತ ಆದ್ರೂ ನೋಡ್ಬೋದು ಮತ್ತೆ ಕೆಳಗಡೆ ಬಿತ್ತು. ಮತ್ತೆ ಈ 200 ಸಪೋರ್ಟ್ ಏನಿದೆ ಅದು 220ಗೆ ಶಿಫ್ಟ್ ಆಯ್ತು. ಅದಾದ್ಮೇಲೆ ಏನ್ ಕೊಡ್ತಿದೆ ಸ್ನೇಹಿತರೆ, ಇಟ್ಸ್ ಬ್ರಿಲಿಯಂಟ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ನ ಆಸ್ ಆಫ್ ನೌ ಸಪೋರ್ಟ್ 200 ಇತ್ತು, ಆ ಒಂದು ಸಪೋರ್ಟ್ 220ಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಬ್ಯಾಕ್ ಟು ಬ್ಯಾಕ್ ಈ ಕ್ಯಾಂಡಲ್ ನೋಡಬಹುದು, 4 ವಾರಗಳ ಒಂದು ಕ್ಯಾಂಡಲ್ ನೋಡಬಹುದು, ಅದತ್ರ 17ರಿಂದ 20% ರಿಟರ್ನ್ ಕೊಟ್ಟಿದೆ ವಿತೌಟ್ ಎನಿ ಟೆನ್ಷನ್. ಈವನ್ ಮಾರ್ಕೆಟ್ ಡೌನ್ ಇದ್ರು ನೋಡಬಹುದು, ಕರೆಂಟ್ ವಾಲಟಿಲಿಟಿ ಇದ್ರು ITC ತುಂಬಾ ಒಂದು ಅಪ್ ಆಗಿ ನಾನು ನೋಡ್ತಿದ್ದೆ 230 245 ಹೋಗಿದ ತಕ್ಷಣ ರಿಟರ್ನ್ ಆಗ್ಬಿಡುತ್ತೆ ಅಂತ ಅನ್ಕೊಂಡೆ, ಬಟ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಬ್ಯಾಕ್ ಗ್ರೌಂಡ್ ನಾಯ್ಸ್ ಸ್ನೇಹಿತರೆ ಜಸ್ಟ್ ಕ್ಷಮಿಸಿ, ಏನು ಮಾಡಕ್ ಹೋಗೋದಿಲ್ಲ. ಸೊ ಈ ರೀತಿಯ ಒಂದು ಟ್ರೆಂಡ್ ಅಲ್ಲಿ ಇದ್ದಂತಹ ಈ ಒಂದು ಸ್ಟಾಕ್ ಫ್ಯೂಚರ್ ಅಲ್ಲಿ ಆಸ್ ಆಫ್ ನೌ ನೀವು ನೋಡಿದ್ರೆ ಈ ಕಂಪ್ಲೀಟ್ ಏನ್ ಪಾರ್ಟ್ ಇದೆ, ಕಂಪ್ಲೀಟ್ ಒಂದು ಅಕ್ಯುಮಿಲೇಷನ್ ಸ್ಟೇಜ್ ಇರಲಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅಕ್ಯುಮಿಲೇಷನ್ ಸ್ಟೇಜ್ ಅಂದ್ರೆ ಏನು? ಯಾವುದೇ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಕಾನ್ಸೆಪ್ಟ್ ಶೇರ್ ಮಾಡಿದ್ದೆ. ಅಕ್ಯುಮಿಲೇಷನ್ ಆಗುತ್ತೆ, ನೆಕ್ಸ್ಟ್ ಅಪ್ ಟ್ರೆಂಡ್ ಹೋಗುತ್ತೆ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ನೆಕ್ಸ್ಟ್ ಕೆಳಗಡೆ ಬೀಳುತ್ತೆ. ಈ ರೀತಿ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇಷನ್ ಮಾಡಿದ್ರೆ ಯಾವ ಕಾನ್ಸೆಪ್ಟ್ ಹೋಗಿ ನೀವು ವಿಡಿಯೋಗಳನ್ನ ಸರ್ಚ್ ಮಾಡ್ಕೊಂಡು ನೋಡ್ಕೊಳಕ್ಕೆ. ಅದ್ರ ಬೇಸಿಸ್ ಮೇಲೆ ನೋಡಿದ್ರೆ ಈಗ ಸ್ವಲ್ಪ ಹೋಮ್ವರ್ಕ್ ನಿಮಗೂ ಕೊಡ್ಬೇಕಲ್ಲ ನಾನು, ಅವಾಗಲೇ ನೀವು ಕಲಿಯೋದಲ್ವಾ. ನೋಡಿ, ಕಂಪ್ಲೀಟ್ ಅಕ್ಯುಮಿಲೇಷನ್ ಆಗಿದೆ ಅಂತ ಹೇಳ್ಬೋದು. ಈವನ್ ಕಂಪ್ಲೀಟ್ ಡ್ರಾಪ್ ಆದ್ರೂ ನೋಡಬಹುದು, ಕಡಿಮೆ ವಾಲ್ಯೂಮ್ ಅಲ್ಲಿ ಡ್ರಾಪ್ ಆದ್ರೂ ಅದಾದ್ಮೇಲೆ ಆದಂತಹ ಈ ಒಂದು ಹೈಯರ್ ಲೋ ಫಾರ್ಮೇಶನ್ ನೀವು ನೋಡಿದ್ರೆ ಸೂಪರ್ ಆಗಿ ಒಂದು ಅಕ್ಯುಮಿಲೇಷನ್ ಸ್ಟೇಜ್ ಆಗಿದೆ ಅಂತ ಹೇಳ್ಬೋದು. ಆಸ್ ಆಫ್ ನಾವು ಈ ಒಂದು ಸ್ಟಾಕ್ ಇದೇ ರೀತಿಯ ಟ್ರೆಂಡ್ ಕಂಟಿನ್ಯೂ ಆಗಿ 260 ಸ್ಟ್ರಾಂಗ್ ಕ್ಯಾಂಡಲ್ ಏನಾದ್ರು ಬ್ರೇಕ್ ಆಗಿ, ಯಾವ್ದೋ ಒಂದು ಕ್ಯಾಂಡಲ್ ಈ ರೀತಿ ಏನಾದ್ರು ಬ್ರೇಕ್ ಆಗಿ ಒಂದು ವಾಲ್ಯೂಮ್ ಗ್ರೀನ್ ವಾಲ್ಯೂಮ್ ಅಲ್ಲಿ ಏನಾದ್ರು ಪರವಾಗಿಲ್ಲ, ಹೆಚ್ಚು ಕಡಿಮೆ ವಾಲ್ಯೂಮ್ ಪರವಾಗಿಲ್ಲ, ಬಟ್ ಗ್ರೀನ್ ಅಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಗ್ರೀನ್ ಅಲ್ಲೇ ವಾಲ್ಯೂಮ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೋಡಿ, ಇದ್ರ ಜೊತೆಗೆ ಇಲ್ಲೂ ಸಹ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಆಗುತ್ತೆ. ಓಕೆ, ಈ ನಿಮ್ಗೆ ಕ್ಲೀನ್ ಆಗಿ ಲೈನ್ ಅಲ್ಲಿ ಹಾಕ್ಬಿಡ್ತೀನಿ, ಸೊ ಒಂದು ಐಡಿಯಾ ಬರುತ್ತೆ. ಬಿಕಾಸ್ ನಂಗೆ ಹೇಳಿದ್ರೆ ನೀಟಾಗಿ ಹೇಳಿದ್ರೆ ನಿಮ್ಗೆ ಒಂದು ಅರ್ಥ ಆಗುತ್ತೆ. ನೋಡಿ, ಈ ಒಂದು ಪಾಯಿಂಟ್ ಹೇಳಿದ್ನಲ್ಲ, ಈ ಒಂದು ಪಾಯಿಂಟ್ ನ ಬ್ರೇಕ್ ಆಗಿ ಇಲ್ಲಿ ಚೆನ್ನಾಗಿರೋ ಒಂದು ಗ್ರೀನ್ ಕ್ಯಾಂಡಲ್ ಏನಾದ್ರು ಬ್ರೇಕ್ ಆಗಿ, ನೆನ್ಪಿಟ್ಕೊಳ್ಳಿ, ಬ್ರೇಕ್ ಆದ್ಮೇಲೆ ಸ್ವಲ್ಪ ದಿವಸ ಸಸ್ಟೈನ್ ಆಗಕ್ಕೆ ಬಿಡಿ, ಇಮಿಡಿಯೇಟ್ ಎಂಟರ್ ಆಗಕ್ಕೆ ಹೋಗ್ಬಿಡಿ. ಸೊ ಸ್ವಲ್ಪ ದಿವಸ ಹಿಂಗ್ ಸಸ್ಟೈನ್ ಆಗಕ್ ಬಿಡಿ. ಹಿಂಗ್ ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿ ಸಹ ನೀವು ಥರ್ಡ್ ಫೇಸ್ ಅಲ್ಲಿ ಎಂಟರ್ ಆಗ್ಬೋದು. ಏನ್ ಥರ್ಡ್ ಫೇಸ್ ಅಂತಂದ್ರೆ, ನಿಮ್ಮ ಹತ್ರ ಏನಾದ್ರು 1 ಲಕ್ಷ ರೂಪಾಯಿ ಏನಾದ್ರು ITC ಹಾಕ್ಬೇಕಂದ್ರೆ ಇತ್ತು ಅಂತಿದ್ರೆ ಆಸ್ ಆಫ್ ನಾವು ನೀವು 25% ನ ಅಕ್ಯುಮಿಲೇಷನ್ ಮಾಡ್ಕೊಂಡ್ರೆ ಶುರು ಮಾಡ್ಬೋದು. ಆಸ್ ಆಫ್ ಇನ್ನು ಬ್ರೇಕ್ಔಟ್ ಆಗೋಕ್ಕಿಂತ ಮುಂಚೆ ಇದು ನೀವು ರಿಸ್ಕ್ ತಗೊಂಡಿದ್ರೆ ಮಾತ್ರ. ಇಲ್ಲ ಸತೀಶ್ ರಿಸ್ಕ್ ತಗೊಳಕ್ ರೆಡಿ ಇಲ್ಲ, ವೆಯ್ಟ್ ಮಾಡಿ. ಈ ಬ್ರೇಕ್ ಆಗಿದ ತಕ್ಷಣ ಒಂದು 25% ಎಂಟರ್ ಆಗಿ. ಓಕೆ, ಫಸ್ಟ್ ಕ್ಯಾಟಗರಿ ಹೇಳ್ಬಿಡ್ತೀನಿ. ಸೊ ರಿಸ್ಕ್ ತಗೊಂಡವರು 25% ಈಗ ಎಂಟರ್ ಆಗಿ, 25% ಈ ಬ್ರೇಕ್ಔಟ್ ಆದ್ಮೇಲೆ ಎಂಟರ್ ಆಗಿ, ಮಿಕ್ಕಿದೊಂದು 50% ಏನಾಗಿ ಈ ರೀತಿ ಒಂದು ರೇಂಜ್ ಅಲ್ಲಿ ಹೋಗಿ ಬ್ರೇಕ್ ಆಗಿದ ತಕ್ಷಣ ಈ ಒಂದು ಪಾಯಿಂಟ್ ಅಲ್ಲಿ ನೀವು 50% ಎಂಟರ್ ಆಗ್ಬೋದು. ಇದು ಫಸ್ಟ್ ಕ್ಯಾಟಗರಿ. ಇಲ್ಲ ಸತೀಶ್ವರ ನಾನು ರಿಸ್ಕ್ ತಗೊಳಕ್ ರೆಡಿ ಇಲ್ಲ, ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳಿದ್ರೆ ಬ್ರೇಕ್ಔಟ್ ಆದ್ಮೇಲೆ ತಗೊಳ್ಳಿ. ಬ್ರೇಕ್ಔಟ್ ಆಗಿದ ತಕ್ಷಣ ಈ ಒಂದು ಪಾಯಿಂಟ್ ಅಲ್ಲಿ 25% ತಗೊಳ್ಳಿ. ಈ ರೇಂಜ್ ಅಲ್ಲೇ ಇಲ್ಲೇ ಏನಾದ್ರು ಡ್ಯಾನ್ಸ್ ಆಡ್ತಿತ್ತು ಅಂದ್ರೆ ಅಲ್ಲೊಂದು 25% ಅಕ್ಯುಮಿಲೇಷನ್ ಮಾಡ್ತಾ ಹೋಗಿ, ಒಂದೇ ಸಲ ಅಲ್ಲ, ಒಂದ್ ಸ್ವಲ್ಪ ಈ ಒಂದು ಬ್ರೇಕ್ಔಟ್ ಆಗಿದ ತಕ್ಷಣ ಈ 270 280 ರೇಂಜ್ ಅಲ್ಲಿ ಮತ್ತೆ 50% ನೀವು
ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಶುರು ಮಾಡ್ಕೊಳ್ಳಬಹುದು ನಿಮ್ಮ ರಿಸ್ಕ್ ಬೇಸಿಸ್ ಮೇಲೆ. ಓಕೆ, ಅದ್ರ ಜೊತೆಗೆ ಟಾರ್ಗೆಟ್ ಏನು, ಟಾರ್ಗೆಟ್ ಸಹ ಕೊಡ್ಬೋದಲ್ಲ ಬೇಸ್ಡ್ ಆನ್ ದ ಚಾರ್ಟ್ ಅಂತ. ಸೊ ಟಾರ್ಗೆಟ್ ಬೇಸ್ಡ್ ಆನ್ ಚಾರ್ಟ್ ಕೊಟ್ರೆ ನೋಡ್ಬೋದು ಇದನ್ನ ಆರಾಮಾಗಿ ರೀಚ್ ಆಗುತ್ತೆ. ನೀವೇನಾದ್ರು ಇವಾಗಲೇ ಎಂಟರ್ ಆದ್ರೆ 245 250 ಈ ಒಂದು ಲೆವೆಲ್ ಅಲ್ಲಿ ಎಂಟರ್ ಆದ್ರೆ 280 ಫಸ್ಟ್ ಟಾರ್ಗೆಟ್ ಆಗುತ್ತೆ. ಇದು ಏನಾದ್ರು ಬ್ರೇಕ್ ಆಗಿ ನೆಕ್ಸ್ಟ್ ಏನಾದ್ರು ಹಂಗೆ ಸಸ್ಟೈನ್ ಆಯ್ತು ಅಂದ್ರೆ ಇಲ್ಲ ನಮ್ಗೊಂದು ರೆಸಿಸ್ಟೆನ್ಸ್ ಇದು ಸಹ ರೀಚ್ ಆಗುತ್ತೆ. ಇದಾದ್ಮೇಲೆ ಇದು ಸೂಪರ್ ಡೂಪರ್ ಆಗಿ ಒಂದು ರೆಸಿಸ್ಟೆನ್ಸ್ 3 ಅಂತ ಅನ್ಕೋಬಹುದು, 320. ಇದು ಎಲ್ಲಾನು ಏನಂದ್ರೆ ನೀಟಾಗಿ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ನನ್ ಮಾತು ತಿಳ್ಸಿಟ್ಕೊಳ್ಳಿ. ನೆಕ್ಸ್ಟ್ 3-5 ವರ್ಷದಲ್ಲಿ ITC ಹತ್ತತ್ರ 800 1000 ರೀಚ್ ಆಗುವಂತ ಒಂದು ಹೈ ಪ್ರಾಬಬಿಲಿಟಿ ಇದೆ ಅಂತ ಹೇಳ್ಬೋದು. ಏನ್ ಸತೀಶ್ ಅವರೇ ಜಸ್ಟ್ ಇಷ್ಟು ಕಡಿಮೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಡೀಸೆಂಟ್ ಟಾರ್ಗೆಟ್ ಹೇಳ್ತಾರೆ, ಇಷ್ಟು ಅಮೌಂಟ್ ಹೋಗಬಹುದು ಅಂತ ಹೇಳ್ತಾ ಇದ್ದೀವಿ. ಇನ್ನು ಜಾಸ್ತಿ ಸಹ ಹೋಗ್ಬೋದು. ಅವರು ಸಪರೇಷನ್ಸ್ ಅವರ BU ಒಂದು ಸಪರೇಷನ್ ಮಾಡಿ, ಸಿಗರೇಟ್ ಒಂದು ಸಪರೇಟು, ಹಾಸ್ಪಿಟಾಲಿಟಿ ಸಪರೇಟು, ಮತ್ತೆ ಬೇರೆ ಬೇರೆ ಒಂದು ಬಿಸ್ನೆಸ್ ಯೂನಿಟ್ಗಳನ್ನ ಏನಾದ್ರು ಡಿವಿಷನ್ ಮಾಡಿ ಅವರ ಏನಾದ್ರು ಕಂಪನಿಯ ಒಂದು ವ್ಯಾಲ್ಯೂ ಒಂದು ಬೆನಿಫಿಟ್ ಏನಿದೆ ಅದನ್ನ ಬ್ರೇಕ್ ಮಾಡಿ ಕಂಪನಿಯನ್ನು ಸ್ಪ್ಲಿಟ್ ಈ ರೀತಿ ಏನಾದ್ರು ಒಂದು ಸಬ್ ಡಿವಿಷನ್ಸ್ ನ ಮಾಡುತ್ತೆ ಅಂತ ಹೇಳಿದ್ರೆ ITCಗೆ ಮತ್ತೊಮ್ಮೆ ಒಂದು ಸೂಪರ್ ಡೂಪರ್ ಒಂದು ಜರ್ನಿ ಶುರು ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಇದೇ ರೀತಿ ಚಾರ್ಟ್ ಗಳನ್ನ ಅನಾಲಿಸಿಸ್ ಮಾಡಿ ನೀವು ಯಾವ್ದೋ ಡುಬಾಕ್ ಸ್ಟಾಕ್ ಗಳಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ಕೊಳಕ್ಕಿಂತ ಈ ತರ ಸುಮಾರು ವರ್ಷ ಒಂದು ಕ್ವಾಲಿಟಿ ಫಂಡಮೆಂಟಲ್ ತುಂಬಾ ಚೆನ್ನಾಗಿದೆ, ಏನ್ ಪ್ರಾಬ್ಲಮ್. ಬಟ್ ಏನಂತ ಹೇಳಿದ್ರೆ ಅದ್ರಲ್ಲಿ ಕೆಲವೊಂದು ಬಿಸ್ನೆಸ್ ಯೂನಿಟ್ಗಳು ಈ ಒಂದು ಸಿಗರೇಟ್ಸ್ ನ ಬರ್ತಿರೋ ಪ್ರಾಫಿಟ್ ಗೆ ಡ್ಯಾಮೇಜ್ ಮಾಡ್ತಿದೆ ಅನ್ನೋ ಪರ್ಪಸ್ಗೋಸ್ಕರ ITC ಅಪ್ ಹೋಗ್ತಿಲ್ಲ ಅನ್ನೋದು ಮೇಜರ್ ರೀಸನ್. ಬಿಟ್ರೆ ಫಂಡಮೆಂಟಲಿ ಚೆನ್ನಾಗಿರುವಂತ ಒಂದು ಸ್ಟಾಕ್ ಬೇರೆ ಯಾವ್ದೋ ಡುಬಾಕ್ ಸ್ಟಾಕ್ ಅಲ್ಲಿ ಹಾಕೋಕ್ಕಿಂತ ಈ ಸ್ಟಾಕ್ ಅಲ್ಲಿ ನಿಧಾನವಾಗಿ ಹಾಕೊಳ್ಳಕ್ಕೆ ನೀವು ಶುರು ಮಾಡ್ಕೊಳ್ಳಿ ಅಂತ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ